ಒಂದು ಇದು ಏನೋ ಮಾಡ್ತಾನೆ ಸಂತು ಅಂತ. ಹಾಗಾಗಲೇ ತುಂಬ ಶೋಗಳನ್ನ ಮಾಡಿದ್ನಲ್ಲ, ಹಾಗಾಗಿ ಏನೋ ಒಂದು ಅವನ ಹತ್ರ ಕ್ವಾಲಿಟೀಸ್ ಇದೆ, ಮಾಡ್ತಾನೆ, ಅಚೀವ್ ಮಾಡ್ತಾನೆ ಅನ್ನೋ ಒಂದು ಇದು ಅಷ್ಟೇ. ಅಂದರೆ ಇನ್ನೊಂದು ಸರ್, ಇವಾಗ ಬಿಗ್ ಬಾಸಿಂದ ಬಂದಾಯ್ತು ಎಲ್ಲ ಆಯಿತು, ಸಂತೋಷ್ ಅವ್ರಿಗೆ ಎಷ್ಟು ಒಂದು ಪೇಮೆಂಟ್ ಸಿಕ್ತು, ಒಂದು ಕುತೂಹಲ ಎಷ್ಟು ಸಿಕ್ತು ಅಂತ ಸರ್? ಎಷ್ಟು ಸಿಕ್ಕಿದೆ ಸರ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಪೇಮೆಂಟು? ಸ್ವಲ್ಪ ಸಿಕ್ಕಿದೆ ಸರ್. ಹೇಳಿ ಸರ್, ಎಷ್ಟನ್ನು ಒಂದು ಸ್ವಲ್ಪ ಅಂದರೆ ಬಂದಿರೋರೆಲ್ಲ ರಿವೀಲ್ ಮಾಡಿ ನನಗಿಷ್ಟು ಸಿಕ್ತು ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಎಷ್ಟು ಸಿಕ್ತು ಅಂತ ಸರ್? ಎಷ್ಟು ಸಿಕ್ಕಿದೆ, ಎಷ್ಟು ತೊಗೊಂಡಿದ್ದೇನೆ ಅನ್ನೋದು ಕಲ್ಪನೆಯಲ್ಲಿ ಇರಬೇಕಷ್ಟೇ. ಅದು ಅಂಕಿಅಂಶದಲ್ಲಿ ಗೊತ್ತಾಗ್ಬಾರ್ದು. ಅಂಕಿಅಂಶದಲ್ಲಿ ಗೊತ್ತಾದಾಗ ನಮ್ಮ ಯೋಗ್ಯತೆನೇ ಇಷ್ಟೇ ಅಂತ ಅಳೆದು ಬಿಡ್ತಾರೆ. ಅಷ್ಟೇ ತೊಗೊಂಡ, ಇಷ್ಟು ತೊಗೊಂಡ, ಸುಳ್ಳು ಹೇಳ್ತಾವನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತಾರೆ. ಕಲ್ಪನೆಯಲ್ಲೇ ಇರಬೇಕು ಸರ್, ಅದನ್ನು ರಿವೀಲ್ ಮಾಡಬಾರ್ದು ಯಾವತ್ತೂ. ಸರ್, ಹಣ ಗೌರವಧನವಾಗಿರ್ಬೇಕು ಹೊರತು ಅದು ಪೇಮೆಂಟ್ ಥರ ಬದಲಾಗಬಾರ್ದು ಸರ್. ಆ ಪೇಮೆಂಟ್ ಅಂತ ಬಂದಾಗ್ಲೇ ವ್ಯಕ್ತಿಯ ತೂಕ ಏರಿಳಿತ ಆಗೋದು ಸರ್. ಹೌದು, ಕರೆಕ್ಟ್. ಓಕೆ, ಬಿಗ್ ಬಾಸ್ ಮನೆಯಿಂದ ಬಂದವರು ಎಲ್ಲರೂ ಹೇಳ್ತಾರೆ, ನಿಮ್ಮ ಬಗ್ಗೆ ಒಂದು ಮಾತು ಕೇಳಿದಾಗ ಎಲ್ಲರೂ ಹೇಳೋದು ಅಷ್ಟೇ, ಸಂತೋಷ್ ಅವರು ಆ ಕಡೆನೂ ಇರ್ತಾರೆ, ಈ ಕಡೆ ಇರ್ತಾರೆ, ತಂದು ಹಾಕ್ತಾರೆ. ಸಂತೋಷ್ ಅವರು ತಂದು ಹಾಕ್ಬಿಟ್ಟು ತಮಾಷೆ ನೋಡ್ತಾರೆ. ಈ ಥರದ್ದೆಲ್ಲ ಹೊರಗಡೆ ಬಂದವರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಏನು ಸರ್ ಇದೆ ಸರ್? ಅವರು ಮಾತಾಡಿದ್ದಾರೆ ಅಂದರೆ ನಾನಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಆಗಿದ್ದೀನಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ತಂದು ಹಾಕ್ತಾರೆ, ತಂದು ಹಾಕೋರು ಇದ್ರೆ ಅಲ್ವಾ ಸರ್ ತಿಂದಾಕೋರು ಇರೋದು? ಎಸ್, ತಂದಾಕೋರು ಬೇಕು ಸರ್. ಆಮೇಲೆ ಅವ್ರಿಂಗೆ ಇವ್ರಿಂಗೆ ಅಂತ ಮಾತಾಡ್ಬೇಕು ಸರ್. ಮಾತಾಡೋಕ್ಕೆ ಅಲ್ವ ಅಲ್ಲಿ ಹೋಗಿರೋದು? ನಾನು ಹೇಳ್ಬಿಟ್ಟೆ ಮಾತಾಡಿದ್ದೀನಿ. ಹೌದು, ನಾನು ಹಿಂದೆ ಮಾತಾಡಿದೆ. ಎಸ್, ಯಾಕೆ? ಅದು ನನ್ನ ಆಟ, ನನ್ನ ಗೇಮ್, ಎಲ್ಲರ ಬಗ್ಗೆನೂ ಮಾತಾಡಿದ್ದೀನಿ ಸರ್. ಅದರಲ್ಲಿ ಏನಿದೆ ಸರ್ ವಸ್ತು ಅನ್ಕೊಳ್ಳಿ ಬಿಡಿ ಸರ್. ಅಲ್ಲ, ಏನಾಗುತ್ತೆ ಅಂದರೆ ಹೇಳೋದು ಹೇಳ್ಬಿಡ್ತಾರೆ, ಆಮೇಲೆ ಏನು ನಾನು ಸುಮ್ಮನೆ ತಮಾಷೆ ಮಾಡಿದೆ, ಕಾಮಿಡಿ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಅವ್ರು ಸೀರಿಯಸ್ ಆಗಿ ಹೇಳಿರ್ತಾರೆ ಅಲ್ಲಿ, ಆಮೇಲೆ ನೋಡ್ರೆ ಈ ಥರ ತಿರುವಾಕ್ಬಿಡ್ತಾರೆ ವಿಷಯನ ಅಂತಾರೆ. ನಿಜಾನ? ಇಲ್ಲ, ಹಂಗೇನಿಲ್ಲ. ಕಾಮಿಡಿಯಾಗಿ ಹೇಳಿರ್ತೀವಿ, ಕೆಲವೊಂದು ಸರಿ ಅದೆಲ್ಲ ಮಾತುಕತೆಗಳೆಲ್ಲ ಮಾತಾಡಿರ್ತೀವಿ, ಸೀರಿಯಸ್ ಆಗೂ ಮಾತಾಡಿರ್ತೀವಿ. ಏನೇ ಮಾತಾಡಿದ್ರು ಅದು ಆಟಕ್ಕೋಸ್ಕರ ಮಾಡಿರ್ತೀವಿ ಅಷ್ಟೇ ಸರ್. ಅವ್ರಿಗೆ ಯಾಕೆ ಈ ಥರ ಅನಿಸಿರ್ಬೋದು ನಿಮ್ಮ ಬಗ್ಗೆ? ಅನಿಸಿರುತ್ತೆ ಸರ್, ಅದು ಅವರ ಪರ್ಸ್ಪೆಕ್ಟಿವ್ ಅಷ್ಟು. ಅವರು ಅಂದರೆ ರಿಯಲ್ ಆಗಿ ಆ ಥರ ಇರಲಿ, ಬಟ್ ಅವ್ರಿಗೆ ಅನಿಸಿರೋದು ಆ ಥರ ಅನಿಸ್ಲೇಬೇಕು. ಅದು ಅನಿಸಿರುತ್ತೆ. ಆ ಅನಿಸಿರೋದನ್ನ ನಾನು ಬದಲಾವಣೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ಅಂದಾಗ ಎಲ್ರಿಗೂ ಒಂದೊಂದು ಜೋಡಿ ಇರ್ತಾ ಇದ್ರು, ಬಟ್ ನಿಮ್ಗಂತ ಜೋಡಿ ಆಗಿದ್ದರು ವರ್ತೂರ್ ಸಂತೋಷ್ ಅವರು. ಅದು ಕೂಡ ಅವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂದಾಗ ಕೂಡ ನೀವೇ ಒಂದು ತಡೆದು ನಿಲ್ಲಿಸಿ ಒಂದು ಸಮಾಧಾನ ಮಾಡಿ ಇಲ್ಲಿ ಗಂಟ ನಿಮ್ಮ ಜೊತೆನೇ ಬಂದಿದ್ರು. ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸೀರಿಯಸ್ಲಿ ಅದೊಂದು ಗೋಲ್ಡು ಸರ್. ಮೈ ಮೇಲೆ ಎಷ್ಟು ಗೋಲ್ಡ್ ಇದೆಯೋ ಮನಸ್ಸಲ್ಲೂ ಅಷ್ಟೇ ಗೋಲ್ಡ್ ಇದೆ ಸರ್. ಅಂಥ ವ್ಯಕ್ತಿ, ಅಂಥ ಗೋಲ್ಡ್ ಅಂತ ಪರ್ಸನ್ ನನಗೆ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಂಥ ವ್ಯಕ್ತಿನ ಪಡ್ಕೊಂಡಿದ್ದೆ ನನ್ನ ಭಾಗದ ಇನ್ನೊಂದು ಅದೃಷ್ಟ. ನನಗೊಬ್ಬರು ಅಣ್ಣ ಸಿಕ್ಕಿದ್ರು. ಆ ಸ್ನೇಹ ಹೋಗಿ ಅಣ್ಣ ಆಗಿ, ಅಣ್ಣನ ಸಂಬಂಧ ಇವತ್ತು ತುಂಬ ಅಚ್ಚುಕಟ್ಟಾಗಿದೆ. ಮುಂದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಬೆಳ್ಕೊಂಡು ಹೋಗ್ತೀವಿ ಸರ್. ಸ್ನೇಹನೇ ಒಂದು ದೊಡ್ಡ ಮಾದರಿ ಸರ್ ಆ ಬಿಗ್ ಬಾಸ್ ಮನೆಗೆ. ನಮ್ಮಿಬ್ಬರು ಸ್ನೇಹನೇ ಬಿಗ್ ಬಾಸ್ ಮನೆಗೆ ಒಂದು ದೊಡ್ಡ ಮಾದರಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಕೂಡ ಇಲ್ಲಿವರೆಗೂ ಬರ್ಬೋದಾ ಅನ್ನೋರಿಗೆ ಹೌದು ಬರ್ಬೋದು ಅಂತ ನಾವು ತೋರಿಸಿದ್ದೀವಿ ಸರ್. ಆ್ಯಕ್ಚುಲಿ ಏನಂದ್ರು ಬರುವಾಗ ಅಂದರೆ ಎಲ್ಲರೂ ಹೇಳ್ತಿರೋದು ಏನಂದರೆ, ಬಿಗ್ ಬಾಸ್ ಮನೆಯಲ್ಲಿ ಇರೋರು ಕೂಡ ಹೊರಗಡೆ ಜನರು ಕೂಡ ಏನು ಹೇಳಿ ಜೆನ್ಯೂನ್ ಅಂತ ಇದ್ದರೆ ಅದು ವರ್ತೂರ್ ಸಂತೋಷ್ ಅವರು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಹೌದು ಸರ್, ಜೆನ್ಯೂನ್ ಪರ್ಸನ್ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಹೇಳಿದ ನಿಜ, ಖಂಡಿತವಾಗ್ಲೂ ಸರ್. ತುಂಬ ಮುಗ್ಧರು.